ಅಥಣಿ ತಾಲೂಕನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವಂತೆ ಆಗ್ರಹಿಸಿ ಹೋರಾಟಗಳು ಭುಗಿಲೆದ್ದಿವೆ. ರಸ್ತೆಯಲ್ಲೇ ಟೈರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಜಿಲ್ಲಾ ಹೋರಾಟ ಸಮಿತಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಅಥಣಿ ಜಿಲ್ಲೆಗಾಗಿ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಎಲ್ಲಾ ಪಕ್ಷಗಳ ಮುಖಂಡರು ಅಥಣಿಯ ಗಚ್ಚಿನ ಮಠದ ಮಠಾಧೀಶರಾದಂತಹ ಮರಳಸಿದ್ದ ಮಹಾಸ್ವಾಮಿ, ಶಿವಬಸವ ಮಹಾಸ್ವಾಮಿಗಳು ಮತ್ತು ವ್ಯಾಪಾರಸ್ಥರು ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀಮದ್ ಅಥಣಿ ಮುರುಗೇಂದ್ರ ಶಿವಗಳು ಜನ್ಮ ನೆತ್ತದ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಪುಣ್ಯ ಭೂಮಿ ಅಥಣಿಯ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಅಥಣಿ ಜಿಲ್ಲೆ ಹೋರಾಟಕ್ಕಾಗಿ ಇವತ್ತು ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ದಲಿತ ಪರ, ಕನ್ನಡ ಪರ, ನಿವೃತ್ತ ಸೈನಿಕರು, ರೈತ ಪರ ಸಂಘಟನೆಗಳಿರ್ಬೋದು ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಂಕೇತಿಕವಾಗಿ ಅದಕ್ಕೆ ಮುಖ್ಯಮಂತ್ರಿಗಳು, ಶಾಸಕರ ನೇತೃತ್ವದಲ್ಲಿ ನಾಳೆ 1 ಗಂಟೆಗೊಂದು ಸಂವಾದಕ್ಕಾಗಿ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಆ ಮೀಟಿಂಗ್ ಎಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ನಮ್ಮದು ಏನು ವಿನಂತಿ ಅಂತಂದ್ರ, ಅಥಣಿಯಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಕೊಟ್ಟಲ್ಗಿ ಕೆಲಸಂಗ ಅನಂತಪುರದಿಂದ 190 ಕಿಲೋಮೀಟರ್ 200 ಕಿಲೋಮೀಟರ್ ಆಗ್ತದೆ. ರೈತರಿಗೆ ತೊಂದರೆ ಆಗ್ತದೆ, ವ್ಯಾಪಾರಸ್ಥರಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗ್ಲಿಕ್ಕತ್ತದ. ಸರ್ಕಾರ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡುವುದರೊಂದಿಗೆ ಅಥಣಿ ಜಿಲ್ಲೆಯನ್ನು ಕೂಡ ಘೋಷಣೆ ಮಾಡಬೇಕು. ಇಲ್ಲವರ ಮುಂದಿನ ದಿನ ಯಾವ ರೀತಿ ಆಗ್ತದೆ ಅಂದ್ರೆ 10-20 ಸಾವಿರ ಅಲ್ಲ 50,000 ಜನರ ನೇತೃತ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ ಅಥಣಿ ಮಠ ಪಾದಯಾತ್ರೆ, ಬೆಳಗಾವಿಯವರೆಗೆ ಪಾದಯಾತ್ರೆಯನ್ನು ಮಾಡಿ ಉಗ್ರವಾದಂತ ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಸಂಪೂರ್ಣ ಸವಲತ್ತು ತಾಲೂಕಿದು, ಕೋರ್ಟ್ ಇದೆ, ಎಲ್ಲ ಅಧಿಕಾರಿಗಳ ಕಟ್ಟಡಗಳಿದಾವೆ, ಮತ್ತಿಲ್ಲ 5-6 ಫ್ಯಾಕ್ಟರಿಗಳಿದಾವೆ. ಏನು ಬೇಕು ಆರ್ಥಿಕವಾಗಿ, ಭೌಗೋಳಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಸವಲತ್ತು ಬೇಕು ಅದೆಲ್ಲ ವಿಸ್ತರಣೆ ಸವಲತ್ತಿದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ಇದೇ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡಿದ್ರೆ ಅದರ ಜೊತೆಗೆ ಅಥಣಿಯನ್ನು ಕೂಡ ಘೋಷಣೆ ಮಾಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಅಥಣಿ ಶಾಸಕರು ಮತ್ತೆ ಕಾಗವಾಡ ಶಾಸಕರು ಯಾವ್ದೇ ರೀತಿ ಅಥಣಿ ಜಿಲ್ಲೆ ಮಾಡ್ಬೇಕಂದ್ರೆ ಯಾವ್ದೇ ರೀತಿ ಇನ್ನೂವರೆಗೂ ಧ್ವನಿಯನ್ನೇ ಎತ್ತಿಲ್ಲ. ಅಥಣಿ ಶಾಸಕರು ಧ್ವನಿಯನ್ನು ಎತ್ತನ ಅಂತೇಳಿ ಎಲ್ಲ ಹೋರಾಟಗಾರಿಗೆ ಮಾತನ್ನು ಕೊಟ್ಟಿದ್ದಾರೆ. ರಾಜೀವ್ ಕಾಗೇರಿ ಕೂಡ ನಾನು ಎಚ್ಚರಿಕೆ ಕೊಡ್ತೀನಿ, ಚಿಕ್ಕೋಡಿ ಮಾಡ್ಕೋರಿ ಅಭ್ಯಂತರ ಇಲ್ಲ, ಆದ್ರೆ ಅಥಣಿ ಜಿಲ್ಲೆ ಮಾಡುವಾಗ ನಿಮ್ಮ ಬಲ ನಮ್ ಜೊತೆ ಇರಬೇಕು. ರಾಯಬಾಗ್ ಆಗಿರ್ಬೋದು, ಕುಡ್ಚಿ ಆಗಿರ್ಬೋದು, ತೆರಗಾ ಶಾಸಕರಾಗಿ ಸುತ್ತಲಿರ್ತಕ್ಕಂಥ ಎಲ್ಲಾ ಶಾಸಕರು ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ, ನೀವು ಚಿಕ್ಕೋಡಿ ಮಾಡ್ಕೊಡ್ರಿ, ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಅಥಣಿ ಸವಲತ್ತನ್ನು ಹೊಂದಿರತಕ್ಕಂಥ ತಾಲೂಕದ ಇದಕ್ಕೆ ನೀವು ಬೆಂಬಲ ಕೊಡ್ಬೇಕು. ನೀವು ಚಿಕ್ಕೋಡಿ ಮಾಡ್ಕೊರಿ, ಅಥಣಿಗೆ ವಿರೋಧ ಮಾಡಿದ್ರಂತಂದ್ರೆ ಆ ರಾಜಕಾರಣಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕೊಡ್ತೀನಿ. ಜನತೆಗೆ ಈ ಒಂದು ನಾವೇನು ಜಿಲ್ಲಾ ಹೋರಾಟಕ್ಕೆ ಬಂದ್ಗೆ ಕರೆ ಕೊಟ್ಟಿದ್ದೀವಿ, ಸಂಪೂರ್ಣವಾಗಿ ಅಥಣಿ ತಾಲೂಕಿನ ಜನತೆಗೆ ನಾವು ವ್ಯಾಪಕವಾಗಿ ಬೆಂಬಲವನ್ನು ಸೂಚಿಸಬೇಕಾಗಿ ನಮ್ಮ ಜಿಲ್ಲಾ ಹೋರಾಟಗಾರರ ಪರವಾಗಿ ಮತ್ತೆ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುವುದರೊಂದಿಗೆ ಇವತ್ತೇನು ನಾವು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದೀವಿ. ಈ ಒಂದು ಪ್ರತಿಭಟನೆಯ ಕೂಗು ಯಾವ ಮಟ್ಟಕ್ಕಿತ್ತಪ್ಪ ಅಂತಂದ್ರೆ, ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾನ್ಯ ನಮ್ಮ ಸ್ಥಳೀಯ ಶಾಸಕರನ್ನ ತಮ್ಮ ಹತ್ರ ಕರೆಸಿಕೊಂಡು ಇಲ್ಲಿ ಜಿಲ್ಲಾ ಹೋರಾಟಕ್ಕೆ ಕೂಡಿರ್ತಕ್ಕಂಥ ಎಲ್ಲ ನಿಯೋಗವನ್ನ ಕರೆದುಕೊಂಡು ನಾಳೆ ಮಧ್ಯಾಹ್ನ ತಮ್ಮನ್ನ ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಖುಷಿ ವಿಚಾರ ಏನಂತಂದ್ರೆ, ಇವತ್ತೇನು ಎಲ್ಲ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರಾಜ್ಯ ರೈತ ಸಂಘ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಈ ಎಲ್ಲ ಒಂದು ಸಂಘಟನೆಗಳ ಒಂದು ಒತ್ತಡಕ್ಕೆ ಮಣಿದಿರುವ ಸರ್ಕಾರ ನಾಳೆ ನಮಗೆ ಜಿಲ್ಲಾ ಒಂದು ಹೋರಾಟದ ಕೂಗಿಗೆ, ಮನವಿಗೆ ಸ್ಪಂದಿಸಲಿಕ್ಕೆ ನಮಗೆ ನಿಯೋಗಕ್ಕೆ ನಾಳೆ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಒಂದು ನಾವು ನಿಯೋಗವನ್ನು ಕರೆದುಕೊಂಡು ನಾಳೆ ಮನವಿಯನ್ನು ಕೊಟ್ಟು ಬರ್ತಕ್ಕಂಥ ದಿನಮಾನಗಳಲ್ಲಿ ಅಥಣಿಯನ್ನ ಜಿಲ್ಲೆ ಮಾಡುವವರೆಗೆ ನಾವು ಹೋರಾಟವನ್ನ ಕೈ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಈ ಹೋರಾಟದ ಕೂಗನ್ನ ಮುಖ್ಯಮಂತ್ರಿಗಳವರೆಗೂ ತಲುಪಿಸಿರ್ತಕ್ಕಂಥ ತಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಾಳೆ ಮತ್ತೆ ನಾವು ನಿಯೋಗವನ್ನ ಬೆಳಗಾವಿಗೆ ಒಯ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ. ಅತಿ ಉಗ್ರವಾದ ಸ್ವರೂಪವನ್ನ ಪಡೆದುಕೊಳ್ಳೋ ಮುಂಚೆನೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಎಚ್ಚೆತ್ತುಕೊಂಡ ನಮಗೆ ಏನಾಯ್ತು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಭೇಟಿ ಒಂದು ನಿಯೋಗದ ಸಮಯ ಅವಕಾಶನ ಸ್ಥಳೀಯ ಶಾಸಕರ ಮುಖಾಂತರ ಒಂದು ಆಹ್ವಾನ ನೀಡಿದ್ದಾರೆ. ಆ ಆಹ್ವಾನವನ್ನು ನಾಳೆ ನಾವು ಅವರ ರೂಪುರೇಷೆಗಳನ್ನು ಆಲಿಸಿ ನಮಗೆ ಸೂಕ್ತ ಅನಿಸಿದ್ರೆ ನಮ್ಮ ಹೋರಾಟನ ಬಿಡ್ತೀವಿ. ಇಲ್ಲ ಅವ್ರ ಸಮಸ್ಯೆ, ಅವರ ಬೇಡಿಕೆಗಳ ನಮ್ಮ ಜಿಲ್ಲಾ ಹೋರಾಟಕ್ಕೆ ಇದರ ಸಮಸ್ಯೆಗಳಾದ್ರೆ ನಾವು ಜಿಲ್ಲಾ ಹೋರಾಟ ನಿರಂತರವಾದ ಮತ್ತು ಉಗ್ರವಾದ ಸ್ವರೂಪದ ಹೋರಾಟವನ್ನು ಕೈಗೊಳ್ತೀವಿ ಅಂತ ಹೇಳಬೇಕು. ಈಗ ಅವರು 2024 ಅಥಣಿ ಜಿಲ್ಲೆ ಆಗ್ಲಿ ಹೇಳಿದ್ರು, ಈಗ ಚಿಕ್ಕೋಡಿ ಜಿಲ್ಲೆ ಆಗ್ಲಿ ಹೇಳ್ತಾರ. ಅವ್ರು ಯಾವ ರೀತಿ ಹೇಳಿಕೆ ಹೇಳ್ತಾರ ಅದಕ್ಕೆ ನಾವು ನಮಗೆ ತಿಳಿಯತ್ತು ಯಾವ ಉದ್ದೇಶಕ್ಕಾಗಿ ಹೇಳಕತ್ತಾರ. ಯಾಕಂದ್ರೆ ತಮ್ಮ ಹೆತ್ತ ತಾಯಿ ಬೆಳೆದಂತ ಕ್ಷೇತ್ರದ ಅಭಿವೃದ್ಧಿಯನ್ನು ಬಯಸದೆ ಬೇರೆ ಕ್ಷೇತ್ರದ ಅಭಿವೃದ್ಧಿ ಬಯಸ್ಲಾತಾರ. ಆ ಹೆಚ್ಚಿನ ಅವ್ರಿಗೆ ದೇವರ ಒಳ್ಳೆ ಬುದ್ಧಿ ಕೊಡ್ಲಿ. ಅಥಣಿ ಜಿಲ್ಲೆಗೆ ತಾವು ಬೆಳೆಸಿದಂತ ನಾಡ ಹುಡುಗಿ ಜಿಲ್ಲೆಯ ಘೋಷಣೆಗಾಗಿ ಅವರ ತಮ್ಮ ಇಚ್ಛಾ ವ್ಯಕ್ತಪಡಿಸ್ಲಿಕ್ಕೆ ದೂರಬಹುದು. ಯಾಕಂದ್ರೆ ಈಗಾಗಲೇ ಸ್ಥಳೀಯ ಮುಖಂಡರು ತಮ್ಮ ಪಕ್ಷಕ್ಕಾಗಿ, ತಮ್ಮ ಕ್ಷೇತ್ರಕ್ಕಾಗಿ ವಿವಿಧ ಬೇಡಿಕೆಗಳು ಇಡಾಕತ್ತಾರ. ಅವರು ಯಾವ ಉದ್ದೇಶಕ್ಕಾಗಿ ಅದು ಹೇಳಿಕೆ ಕೊಟ್ಟಾರ ನಮ್ಗೆ ಗೊತ್ತಾಗಿಲ್ಲ. ಆದ್ರ ಅದು ನಾವು ಖಂಡಿಸ್ತೀವಿ. ಯಾಕಂದ್ರ ಅವ್ರ ತಾಲೂಕು ಮಾಡಕ ಅಥಣಿ ಜನರು
ಅಥಣಿ ಕ್ಷೇತ್ರದ ಜನರ ಹೋರಾಟ ಮಾಡಿ ತಾಲೂಕು ನೀಡಿದ್ದಾರೆ. ಆ ತಾಲೂಕದ ಋಣಕ್ಕಾಗಿ ಆ ಕ್ಷೇತ್ರದ ಋಣಕ್ಕಾಗಿ ಅವ್ರ ಅಥಣಿ ಜಿಲ್ಲೆಗೆ ಬೆಂಬಲ ಪಡಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ. ಅಥಣಿ ಜನ ಈಗ ಒಳ್ಳೆ ರೀತಿ ಬೆಂಬಲ ಕೊಟ್ಟಾರ. ಸಾರ್ವಜನಿಕರಿಗೆ ಯಾವ ರೀತಿ ಬೆಂಬಲ ಕೊಡ್ತಾರ ಆ ರೀತಿ ನಮ್ಮ ಹೋರಾಟ ರೂಪರೇಷೆ ಬದಲಾಗ್ತಾವು. ಇನ್ನೂ ಹೆಚ್ಚಿನ ಮುಖ್ಯಮಂತ್ರಿ ಸ್ಪಂದನೆಗೆ ಬೇಡಿಕೆ ಸ್ಪಂದಿಸ ಹೋದರೆ ಉಗ್ರ ಹೋರಾಟ ತೆಗೆದು ಎಲ್ಲ ಸರ್ಕಾರಿ ಕಚೇರಿಗಳನ್ನ ಮುತ್ತಿಗೆ ಹಾಕುವಂತ ನಮ್ಮ ಇದು ಯೋಜನೆ ಇತ್ತು. ಆ ಯೋಜನೆಗೆ ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ಈಗ ನಿರ್ಣಯ ತಗೊಂಡಿದ್ದು ಕೇಳಬೇಕು. ನಾವು ಚಿಕ್ಕೋಡಿಗೆ ಯಾವುದೇ ಕಾರಣಕ್ಕೆ ನಾವು ಸೇರೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ನಮಗೆ ರಕ್ತ ಕ್ರಾಂತಿಯನ್ನು ಮಾಡ್ತೀವಿ. ಯಾವ ತ್ಯಾಗ ಬಲಿದಾನಕ್ಕೆ ನಾವು ಸಿದ್ಧದೀವಿ. ಕೂಡಲಾದ್ರೆ ನಮ್ಗೆ ಚಿಕ್ಕೋಡಿ ಬೇಡ, ನಮ್ಮ ಬಿಜಾಪುರ ಸೇರ್ಸಕ್ಕೆ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ಅಲ್ಲಿ ರೈತರಿಗೆ ಅನುಕೂಲ ಅದ, ಒಣ ಬೇಸಾಯ ರೈತರಿಗೆ ಅನುಕೂಲ ಆಗುವಂತ ಯೋಜನೆಗಳು ಇರೋದ್ರಿಂದ ಸಮೀಪ ಆಗೋದಕ್ಕೆ ಬಿಜಾಪುರಕ್ಕೆ ಬೇಡಿಕೆ ಇಡ್ತೀವಿ. ಈಗ ನಮಗೆ ತೋರಗಾಲ ತಾಲೂಕು ಹೋರಾಟ ಸಮಿತಿಯವರು ಸಾವಳಗಿ, ಹರಿಗಿರಿ, ಕೆಲಸಂಗ ಅನೇಕ ಸ್ಥಳೀಯ ತಾಲೂಕಿನ ಜನರು ನಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಪ್ರಶಾಂತ್ ತೋರ್ಕರ್, ಅಥಣಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.